ಹಾಯ್ ವೆಲ್ಕಮ್ ಟು ಗೌರಿ ಲೈಫ್ ಸ್ಟೈಲ್. ಇದು ಮುಂದುವರೆದವಾಗ ಗೋಕರ್ಣದು. ಈಗ ಬೀಚಿದು ಈಗ ಹೋಗ್ತಾ ಇರೋದು ಟ್ರೆಕ್ಕಿಂಗು. ಎಲ್ಲ ಫುಲ್ ಇವಾಗ ನೋಡಿಸ್ತಾ ಇರೋದೆಲ್ಲ ಟ್ರೈನಲ್ಲಿ ಹೋಗ್ತಾ ಇರೋವಾಗ ವಿಡಿಯೋ ಮಾಡಿರೋದು. ಇದು ಟ್ರೈನಲ್ಲಿ ಪೂರಾ ಬೀಚ್ ಹೆಸರು ಬೀಚ್ ನೆಕ್ಸ್ಟ್ ಬರೋ ಬೀಚ್ ಹೆಸರು ಕುಡ್ಲೆ ಬೀಚ್. 5 ಬೀಚ್ಗಳಿದೆ ನೋಡಿ ನೆಕ್ಸ್ಟ್ ನಿಮಗೆ. ಇದು ಟ್ರೈನಲ್ಲಿ ಮಾಡಿರೋದು. ಇದು ಹೋಗ್ತಾ ಇದು ಗೋಕರ್ಣಗೆ ಹೋಗ್ತಾ ಮಾಡಿರೋದು ಇದು. ಆಮೇಲೆ ನಿಮಗೆ ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ಬೀಚಸ್ ನೋಡಿ. ಇಲ್ಲಿಂದ ಬೀಚ್ಗಳು ಸ್ಟಾರ್ಟ್ ನೋಡಿ. ಬೀಚ್ ಸ್ಟಾರ್ಟ್ ಆಗುತ್ತೆ. ಬೋಟಲ್ಲಿ 5 ಕರ್ಕೊಂಡು ಹೋಗ್ತಾರೆ. 5 ಬೀಚ್ ತೋರಿಸಿ ನಿಮಗೆ ಸ್ವಿಮ್ ಮಾಡಿಸ್ತಾರೆ. ಹೌದು, ಸ್ವಿಮ್ ಮಾಡಿಸ್ತಾರೆ. ನಿಮಗೆ ಸನ್ಸೆಟ್ ತೋರಿಸ್ತಾರೆ, ಡಾಲ್ಫಿನ್ ರೈಡು, ಲೈಟ್ ಹೌಸ್ ತೋರಿಸ್ತಾರೆ. ಅದಕ್ಕೆ ಒಬ್ಬರಿಗೆ 700 ರೂಪಾಯಿ ಬೀಳುತ್ತೆ. ನೀವು ಜಾಸ್ತಿ ಜನ ಹೋದ್ರೆ 550 ರೂಪಾಯಿ ಬೀಳುತ್ತೆ ಒಬ್ಬರಿಗೆ. ಹೌದು, ಆರಾಮಾಗಿ ಹೋಗಿ ಎಂಜಾಯ್ ಮಾಡ್ಕೋಬೋದು. ನಮ್ಮ ಬೀಚ್ ಟ್ರೆಕ್ಕಿಂಗ್ ಹೋಗ್ಬೋದು ಜನ, ಬಟ್ ಅದು ಕಷ್ಟ ಆಗುತ್ತೆ. ಯೂತ್ ಇರೋರೆಲ್ಲ ಆರಾಮಾಗಿ ಹೋಗ್ಬೋದು. ಅದೊಂದು 12 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ. ಬೆಳಗ್ಗೆ ಬಿಟ್ಟರೆ ಸಾಯಂಕಾಲ ಬರ್ಬೋದಂತೆ. ನಮ್ಮ ಮಗನ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹೋಗಿದ್ದರಿಂದ ಅಲ್ಲಿ ಅವ್ರ ಕಮ್ಮಿ ಬಿತ್ತು. ಹಾಗೆ ಸಿಂಗಲ್ಗಾದರೆ 700 ರೂಪಾಯಿ ಆಗುತ್ತಂತೆ. ಅದೇ ಎಲ್ಲ ಒಟ್ಟಾಗಿದ್ದಾಗ 650 ಬೀಳುತ್ತೆ. ಇವರ ಒಂದು 5-6 ಜನ ಹೋಗಿದ್ದರು. ಎಲ್ಲ ನೋಡಿ ಹೋಗಿ ಬೀಚಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ. ನಿಮಗೆ ನೋಡಿ ಎಲ್ಲ ಹೋಗ್ತಾ ಇದ್ದಾರೆ. ಈ ಬೀಚಲ್ಲಿ ನಿಮಗೆ ಈಜು ಹೊಡಿಯೋದಕ್ಕೆ ಅವರೇ ಎಲ್ಲ ಸೇಫ್ಟಿ ಎಲ್ಲ ಕೊಡ್ತಾರೆ. ನೀವು ಹೋಗಿ ಈಜು ಹೊಡಿತಾ ಇದ್ರೆ ನಿಮ್ಗೆ ಒಳಗಡೆ ಮುಳುಗಲ್ಲ, ಆರಾಮಾಗಿ ಈಜು ಹೊಡಿಬೋದು, ಏನು ತೊಂದರೆ ಆಗೋಲ್ಲ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಎಂಜಾಯ್ ಮಾಡ್ಬೋದು ನೀವು. ನಮಗೆ ಇವಾಗ ನೆಕ್ಸ್ಟ್ ಹೋಗಬೇಕು ಅಂತ ತುಂಬ ಆಸೆಲಿದ್ದೀವಿ. ಅಷ್ಟು ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನೋಡಿ. ಸನ್ಸೆಟ್ಸ್ ಕೂಡ ನಿಮ್ಗೆ ತೋರಿಸ್ತಾರೆ. ಅದು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರದ್ದೆಲ್ಲ ನೋಡಬೇಕಂದ್ರೆ ಪುಣ್ಯ ಮಾಡಿರಬೇಕಲ್ವ. ನೀರಲ್ಲಿ ಆಟ ಆಡೋದಂದ್ರೆ ಎಲ್ರಿಗೂ ಇಷ್ಟನೇ. ಇದು ಬೋಟಿಂಗ್ ಇದೆ ನೋಡಿ. ಬೋಟಿಂಗಲ್ಲಿ ಹೋಗ್ತಾ ಇದ್ದಾರೆ. ಈ ಥರ ಬೋಟಿಂಗೆಲ್ಲ ಕರ್ಕೊಂಡು ಹೋಗ್ತಾರೆ ಅವರೇನೆ. ಎಲ್ಲರೂ ನೋಡಿ ಇಷ್ಟು ಜನ ಅಂತಿದ್ದಾರೆ. ಅಮೌಂಟು ನೀವು ಗುಂಪು ಒಂದು 5-6 ಹೇಳಿದ್ರೆ ನಿಮ್ಗೆ 5-6 ಜನ ಮೇಲಿದ್ರೆ 650 ಬೀಳುತ್ತೆ. ಸಿಂಗಲ್ಗೆ 700 ರೂಪಾಯಿ ಬೀಳುತ್ತೆ ಒಬ್ಬರಿಗೆ. ಎಲ್ಲ ಅವ್ರು ನಿಮಗೆಲ್ಲ ತೋರಿಸ್ಕೊಂಡು ಬರ್ತಾರೆ ಅವರೇನೆ. ಎಲ್ಲ ನಿಮಗೆ ಫುಲ್ಲು 5 ಬೀಚನ್ನ ಫುಲ್ ಸುತ್ತಿಸ್ಕೊಂಡ್ಬರ್ತಾರೆ. ಓಮ್ ಬೀಚು, ಕುಡ್ಲೆ ಬೀಚು, ಹಾಫ್ ಮೂನ್ ಬೀಚು, ಪ್ಯಾರಡೈಸ್ ಬೀಚ್. ಇಷ್ಟು ಬೀಚ್ಗಳು. ಓಮ್ ಬೀಚ್ ಏನಕ್ಕೆ ಅಂತಾರೆ ಅಂದರೆ ಓಮ್ ಆಕಾರದಲ್ಲಿ, ಅದು ಮನೆ ಆಕಾರದಲ್ಲಿ ಇರುತ್ತಂತೆ. ಅದಕ್ಕೋಸ್ಕರ ಅದಕ್ಕೆ ಹೋಮ್ ಬೀಚ್ ಅಂತ ಕರೀತಾರಂತೆ. ಓಮ್ ಆಕಾರದಲ್ಲಿ ಇರುತ್ತೆ. ಓಮ್ ಅಂದರೆ ಓಮ್ ಈಶ್ವರ ಶಿವನ್, ಸಾರಿ ಫ್ರೆಂಡ್ಸ್. ಓಮ್ ಅಂದರೆ ನಾನು ಮನೆ ಅಂತ ಅನ್ಕೊಂಡೆ, ಸಾರಿ. ಶಿವಂದು ಓಮ್ ಅಂತ ಇರುತ್ತಲ್ಲ, ಆ ಥರ ಆಕಾರದಲ್ಲಿ ಇರುತ್ತಂತೆ. ಓಕೆ ಫ್ರೆಂಡ್ಸ್, ನೋಡಿ ಹಾಗೇನೆ ಹೀಗೆಲ್ಲ ಹೋಗ್ತಾ ಇದ್ದಾರೆ. ಫ್ರೆಂಡ್ಸ್ಗಳೆಲ್ಲ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡಿ ಬೆಟ್ಟ ಎಷ್ಟು ಸಕ್ಕತ್ತಾಗಿದೆ. ನೀರು ನೋಡಿ, ನೀರು ನೋಡೋಕ್ಕೆ ಒಂದು ಚಂದ, ಅಲೆಗಳು. ಅದೇನೊಂದು ಏನು ಗೊತ್ತಾ ನೋಡಿ, ಈ ಥರ ಹೋಗ್ಬೇಕು ಫ್ರೆಂಡ್ಸ್. ಇದು ಎಂಜಾಯ್ಮೆಂಟ್ ಅಂದರೆ. ಇದು ಫಿಲಮಲ್ಲಿ ನೋಡ್ತಾ ಇದ್ದೀವಿ, ರಿಯಲಾಗಿ ನೋಡೋ ಥರ ಇದೆ. ರೈಡ್ ಹೋಗೋದು ಬಂದು ಒಬ್ಬರಿಗೆ 600 ರೂಪಾಯಿ. ನೋಡಿ ಆ ಥರ ಹೋಗೋದು ಒಬ್ಬರಿಗೆ 600 ರೂಪಾಯಿ. ತುಂಬ ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್, ಅದೆಲ್ಲ ಹೋಗೋದಕ್ಕೆ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಬೋಟಿಂಗಲ್ಲೂ ಅಷ್ಟೇ. ಬೋಟಿಂಗ್ ಎತ್ತಿ ಬಿಡುತ್ತಲ್ಲ ಅಲೆಗಳಲ್ಲಿ, ಅದು ಒಂಥರ ಮಜಾ ಇರುತ್ತೆ, ಸಕ್ಕತ್ತಾಗಿರುತ್ತೆ ಅದು. ಅದು ತುಂಬ ನಾವು ಫ್ರೆಂಡ್ಸ್ ಎಲ್ಲ ಹೋಗಿ ಬಂದು ಹೇಳಿದ್ದಾರೆ. ಅವ್ರು ಸಕ್ಕತ್ತಾಗಿರುತ್ತೆ ನೋಡಿ. ಸನ್ಸೆಟ್ ನೋಡ್ಕೊಬೋದು ನೀವು, ಅದರಲ್ಲೇ ನೋಡ್ಬೋದು ನೀವು ಬೋಟಲ್ಲೇ. ಅಷ್ಟು ಚೆನ್ನಾಗಿದೆ ನೋಡಿ. ಅದಕ್ಕೂ ಎಷ್ಟು ಹತ್ರ ಥರ ಕಾಣುತ್ತೆ. ತುಂಬ ಚೆನ್ನಾಗಿದೆ, ಅಲೆಗಳು, ಸಮುದ್ರ ಎಲ್ಲನೂ ಹೋಗ್ತಾ ಇದೆ ನೋಡಿ. ಈ ಥರ ಒಂದು ಪುಣ್ಯ ಮಾಡಿರ್ಬೇಕು ಅದು ನಮ್ಮ ಕರ್ನಾಟಕ ನೆಲೆಯಲ್ಲೇ ಇದೆಲ್ಲ ನಾವು ನೋಡೋಕ್ಕೆ ಸಾಧ್ಯ. ನೀರು, ಆ ಸನ್ಸೆಟ್ಟು ಒಂಥರ ಇದು ನೋಡ್ದಂಗೆ ಇರುತ್ತೆ ನಮಗೆ. ಮೂವಿಲಿ ನೋಡ್ದಂಗೆ ಇದು ನಾವು ಡೈರೆಕ್ಟ್ ನೋಡ್ತಾ ಇರೋದು ನೋಡಿ. ಇದು ಬೆಳಗ್ಗೆ ಅನಿಸುತ್ತಲ್ಲ, ಇದೆಲ್ಲ ಸಂಜೆನೇ ಪೂರ. ಏನು ಭಯ ಇಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಅವ್ರಿಗೆಲ್ಲ ಸಪೋರ್ಟ್ ಇರ್ತಾರೆ. ಏನು ತೊಂದರೆ ಇದ್ದರೂ ಅವರೆಲ್ಲ ಜನಗಳಿರ್ತಾರೆ ಅಂತಲೇ ನೋಡ್ಕೊತಾರೆ. ಆರಾಮಾಗಿ ಬೋಟಿಂಗಲ್ಲಿ ಕರ್ಕೊಂಡ್ಬರ್ತಾರೆ. ಹೊಸದಾಗಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀವಿ ನನ್ನ ವೀಡಿಯೋಸ್ ಎಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿಕೊಂಡು, ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರ್ತಾರೆ, ಕ್ಲಿಕ್ ಮಾಡಿ. ನಿಮ್ಗೆ ಇನ್ನೂ ನಂದು ಹೆಚ್ಚು ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರೂ ನೋಡಿ. ಇದೆಲ್ಲ ಫುಲ್ ಬೀಚೇ ಇದೆ ಬಿಡಿ, ತುಂಬ ದೊಡ್ಡ ಬೀಚ್ ಬಿಡಿ. ನಾವು ಉಡುಪಿಗೆ ಹೋಗಿದ್ದೀವಿ, ವೀಡಿಯೋಸ್ ಹಾಕಿದ್ದೀವಿ, ನೋಡಿದ್ದೀರಾ. ಅದಕ್ಕಿಂತ ತುಂಬ ದೊಡ್ಡ ಬೀಚು ಗೋಕರ್ಣದಲ್ಲಿ. ನನಗಂತೂ ಭಾಳ ಅಂದರೆ ಭಾಳ ಇಷ್ಟ ಆಗಿದೆ. ಫಸ್ಟ್ ಯಾವಾಗ ಹೋಗ್ತೀವಿ ಅನ್ಸೋಗ್ಬಿಟ್ಟಿದೆ. ನೆಕ್ಸ್ಟ್ ನಾವೇ ಟ್ರಿಪ್ ಹಾಕ್ತೀವಿ, ಆವಾಗ ನಿಮ್ಗೆ ಇನ್ನೊಂದ್ಸತಿ ವೀಡಿಯೋ ಮಾಡಿ ತೋರಿಸ್ತೀವಿ. ಇದರಲ್ಲೇ ನಮ್ಮ ಮಗ ತುಂಬ ಎಂಜಾಯ್ ಮಾಡಿದೆ. ನಮ್ಗೆ ತುಂಬ ಸಂತೋಷ ಆಗಿದೆ. ಅವ್ನಿಗೆ ಈ ಥರ ಹೋಗಿರಲಿಲ್ಲ, ಅವನು ಫಸ್ಟ್ ಟೈಮ್ ಹೋಗಿರೋದು. ತುಂಬ ಸಂತೋಷ ಆಗೋಗಿದೆ. ಅವ್ನು ಬಂದು ಹೇಳ್ದ, ಅಮ್ಮ ತುಂಬ ಚೆನ್ನಾಗಿತ್ತಮ್ಮ, ಭಾಳ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ನಾವೆಲ್ಲರೂ ಅಂತ. ಬರೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ. ಹತ್ತಿರದಿಂದ ಝೂಮ್ ಮಾಡಿ ತೆಗೆದಿದ್ದಾರೆ.
ಥರ ಬೋಟಿಂಗಲ್ಲಿ ಇವ್ರು ಹೋಗಿದ್ದಿದ್ದು ಇವಾಗ. ಚೆನ್ನಾಗಿರುತ್ತಲ್ಲ ಅಂದರೆ ಮಕ್ಕಳುಗಳು ತುಂಬ ಎಂಜಾಯ್ ಮಾಡ್ತಾರೆ. ಆದಷ್ಟು ಎಲ್ಲ ಬೇಸಿಗೆ ರಾಜ್ಯದಲ್ಲೆಲ್ಲ ಹೋಗೋಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಹಂಗಾಗಿ ಬೇಸಿಗೆ ರಾಜ್ಯದಲ್ಲಿ ಹೋದ್ರೆ ನಿಮ್ಗೆ ತುಂಬ ಚೆನ್ನಾಗಿರುತ್ತೆ, ಒಂಥರ ತಣ್ಣಗಿರುತ್ತೆ. ಸಮುದ್ರ ಅಲ್ವ, ಆಟ ಆಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಬೇಸಿಗೆಯಲ್ಲಿ ರಜದಲ್ಲೆಲ್ಲ ಹೋಗ್ಬಿಟ್ಟು ಬನ್ನಿ. ಎಲ್ಲ ಸ್ವಿಮ್ಮಿಂಗ್ ಮಾಡ್ತಾಯಿದ್ದಾರೆ ನೋಡಿ. ಆ ಥರ ನಮಗೆ ಸೇಫ್ಟಿ ಹಾಕಿರ್ತಾರೆ, ಜಾಕೆಟ್. ಅದನ್ನು ಹಾಕ್ಕೊಂಡು ಆರಾಮಾಗಿ ಈಜು ಹೊಡಿಬೋದು, ಏನು ತೊಂದರೆ. ಅವರೆಲ್ಲ ಇರ್ತಾರೆ ನಿಮಗೆ, ಈಜು ಹೊಡ್ಕೊಂಡು ಎಲ್ಲ ಆಟ ಆಡ್ಕೊಂಡು ಬರ್ಬೋದು. ನನ್ನ ಮಗ ಅವ್ರಿಗೂ ಸಹ ಈಜು ಬರಲ್ಲ, ಅವನೇ ಈಜು ಹೊಡಿದ್ದೇನೆಂದರೆ ತುಂಬ ಇದಲ್ವ. ನನಗೆ ಅದೇ ಅನ್ನಿಸ್ತು, ಇಲ್ಲಮ್ಮ ಏನು ತೊಂದರೆ ಇಲ್ಲ, ಆರಾಮಾಗಿ ಈಜು ಹೊಡಿಬೋದು, ಏನು ತೊಂದರೆ ಇಲ್ಲ ಅಂತ ಹೇಳಿದ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬ ಚೆನ್ನಾಗಿ ನೋಡಿ ಈಜು ಹೊಡಿತಾ ಇದ್ದಾರೆ. ನಮ್ಮ ಮಗನ ಫ್ರೆಂಡ್ ಇವರು ಎಲ್ಲ ಈಜು ಹೊಡಿತಾ ಇದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟದಲ್ಲಿ ಮುಗಿತಾ ಬಂದಿದೆ. ಎಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಇನ್ನು ಮುಂದಿನ ವಿಡಿಯೋಗಳು ಹೆಚ್ಚು ಬರುತ್ತೆ. ನನಗೆ ಪ್ರೋತ್ಸಾಹ ಕೊಡಿ. ಓಕೆ ಫ್ರೆಂಡ್ಸ್, ಬಾಯ್.